ನಿಲ್ಸು. ಮದ್ವೆ ಆಗೋಕೆ ನನ್ಗೆ ಇಷ್ಟ ಇಲ್ಲ. ಹಠ ಮಾಡ್ಬೇಡ ಆಶಾ, ನನ್ನ ಮಾತು ಕೇಳು. ಹಠ ಮಾಡ್ತಾ ಇರೋದು ನಾನಲ್ಲ ಡ್ಯಾಡಿ, ನೀವು. ವಿನೋದನ್ನ ಮದ್ವೆ ಆಗಲ್ಲ ಅಂತ 1000 ಸಲ ಹೇಳಿದೀನಿ, ಆದ್ರೂ ಮತ್ತೆ ಅದನ್ನೇ ಹೇಳ್ತಿದ್ದೀರಲ್ಲ. ನಾನು ಆ ಗೋಪಾಲಂಗ್ ಮಾತು ಕೊಟ್ಬಿಟ್ಟಿದ್ದೀನಲ್ಲಮ್ಮ. ಮಾತ್ ಕೊಟ್ಟಿದ್ ಮಾತ್ರಕ್ಕೆ ಏನಾಯ್ತು ಡ್ಯಾಡಿ? ಅದ್ರಂತೆ ನಡಿಲೇಬೇಕು ಅಂತ ಅಗ್ರಿಮೆಂಟ್ ಏನಾಗಿಲ್ವಲ್ಲ? ಮಾತು ಕೊಟ್ಟ ಮೇಲೆ ಅದು ಒಂಥರ ಅಗ್ರಿಮೆಂಟೇ ಅಲ್ವೇನಮ್ಮ. ಅದು ಅಲ್ದೆ ಅವನು ನನ್ನ ಬಿಸ್ನೆಸ್ ಪಾರ್ಟ್ನರ್, ಅವನ್ನ ಎದುರು ಹಾಕೊಂಡ್ರೆ ನಮ್ ಬಿಸ್ನೆಸ್ ತೊಂದ್ರೆ ಆಗುತ್ತಲ್ಲಮ್ಮ. ನೀವೇನು ಎದುರು ಹಾಕೋಬೇಡಿ, ಕೇಳಿದ್ರೆ ನನ್ ಮೇಲೆ ಹೇಳ್ಬಿಡಿ. ಅದು ನೀನು ತಿಳ್ಕೊಂಡಿರೋ ಅಷ್ಟು ಸುಲಭ ಅಲ್ಲ ಆಶಾ. ಸಣ್ಣ ಮಗುನಿಂದ ನೀನು ಕೇಳಿದ್ದನ್ನೆಲ್ಲ ನಾನ್ ನಡೆಸ್ಕೊಟ್ಟಿದ್ದೀನಿ. ಈಗ ನಾನು ಕೇಳ್ತಾ ಇರೋ ಒಂದೇ ಒಂದು ಮಾತನ್ನ ನೀನ್ ನಡೆಸ್ಕೊಡ್ಬೇಕಮ್ಮ. ಡ್ಯಾಡಿ, ನಾ ಸುಖವಾಗಿ ಬಾಳ್ಬೇಕು ಅಂತ ನಿಮ್ಗಿಷ್ಟ ಇಲ್ವಾ? ನೀನು ಸುಖವಾಗಿ ಬಾಳ್ಬೇಕು ಅಂತ ತಾನೇ ಅಮ್ಮ ನಾನು ಇಷ್ಟೊಂದು ನಿನ್ನನ್ನು ಕೇಳ್ಕೊತಾ ಇರೋದು. ವಿನೋದ್ ಶ್ರೀಮಂತರ ಮಗ, ನಮ್ಮ ಘನತೆ ಗೌರವಕ್ಕೆ ಸರಿ ಹೊಂದುವಂತ ಹುಡುಗ. ಅವನ್ನ ಬಿಟ್ಟು ನಮ್ಮ ಅಂತಸ್ತಿಗೆ ಧಕ್ಕೆ ಬರುವಂತವನ್ನ ನೀನು ಮದುವೆ ಆಗೋದಾದ್ರೆ ನಾನು ಖಂಡಿತ ಆತ್ಮಹತ್ಯೆ ಮಾಡ್ಕೋತೀನಿ. ಡ್ಯಾಡಿ, ನಾನ್ ಹೇಳೋದು ಅದೇ. ವಿನೋದನ್ನೇ ಮದುವೆ ಆಗ್ಬೇಕಾದ ಸಂದರ್ಭ ಬಂದ್ರೆ ನಾನ್ ಬದುಕೋದಿಲ್ಲ. ನಾನ್ ಹೆಣಕ್ಕೆ ಅವನ್ ತಾಳಿ ಕಟ್ಬೇಕು. ನಾಳೆವರೆಗೂ ಟೈಮ್ ಕೊಡ್ತೀನಿ. ಸಂತೋಷವಾಗಿ ಬದುಕಿರೋ ಮಗಳ ತಲೆ ಮೇಲೆ ಅಕ್ಷತೆ ಹಾಕ್ತಿರೋ, ಇಲ್ಲ ಸತ್ ಹೆಣದ ಮೇಲೆ ಅಕ್ಕಿ ಕಾಳು ಹಾಕ್ತಿರೋ, ನೀವೇ ನಿರ್ಧಾರ ಮಾಡಿ. ಆಶಾ, ಅದೆಲ್ಲ ನಾನು ಕೇಳೋದಿಲ್ಲ. ನಮ್ ಬಿಸ್ನೆಸ್ ಪಾರ್ಟ್ನರ್ಶಿಪ್, ನಮ್ ಸ್ನೇಹ ಹೀಗೆ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಆಶಾಗಿಷ್ಟ ಇರ್ಲಿ ಇಲ್ದೆಲ್ಲ ಇರ್ಲಿ, ಅವಳನ್ನ ನನ್ನ ಮಗನ ಕೊಟ್ಟು ಮದುವೆ ಮಾಡ್ಲೇಬೇಕು. ಕೋಪಿಸ್ಕೋಬೇಡ ಪಾರ್ಟ್ನರ್. ನನಗಿರೋಳು ಒಬ್ಳೆ ಮಗಳು. ಅವಳು ಇಷ್ಟಕ್ಕೆ ವಿರುದ್ಧವಾಗಿ ನಾನು ಹೇಗೆ ಮದುವೆ ಮಾಡ್ಲಿ? ಒಂದು ವೇಳೆ ಮಾಡಿದ್ರು ಅವ್ರ ಸಂಸಾರ ಚೆನ್ನಾಗಿರುತ್ತಾ? ಅಲ್ಲಯ್ಯ, ಬಿಸ್ನೆಸ್ ಇಂಪ್ರೂವ್ ಆಗೋವರೆಗೂ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದು ಈಗ ಪ್ಲೇಟ್ ಚೇಂಜ್ ಮಾಡ್ತಾ ಇದೀಯಾ? ನಿನ್ನಂತವ್ರಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಏ ಜೋಸಫ್, ರೆಹಮಾನ್, ಬರ್ರ ಇಲ್ಲಿ. ಜಾನಿ, ತೋಡ್ಬಾ. ಎಷ್ಟೇ ಕೂಗಾಡಿದ್ರು ಆಶಾಗೂ ನನ್ನ ಮಗ ವಿನೋದ್ಗೂ ಮದುವೆ ನಡೆಯುತ್ತೆ. ಬೇಡ ಬೇಡ ಗೋಪಾಲ್, ಹಾಗೆಲ್ಲ ಮಾಡ್ಬೇಡ. ಸದ್ ಮಾಡ್ಬೇಡ. ನೋಡಿ ಸರ್, ಈಗ ನೀನು ಪ್ರಜ್ಞೆ ತಪ್ಪಿಳೋ ಹಾಗೆ ಈ ಇಂಜೆಕ್ಷನ್ ಕೊಡ್ತೀನಿ. ಬೇಡಗಳು ಬೇಡಗಳು, ಸೂಜಿಗಳು ನೋಯ್ತದೆ ಕಣೋ. ಬೇಡ ತುಜ್ಬಿಟ ತುಜ್ಬಿಟ. ಓಹೋ, ನಿಮ್ಮಪ್ಪ ಶ್ರೀಮಂತನ ಮಗ ಸಿಕ್ಕೋದಾದ್ರೆ ಪಾದ ತೊಳೆದು ಕನ್ಯಾದಾನ ಮಾಡ್ತಾರೆ. ಕೂಲಿ ಮಾಡೋ ಹುಡುಗ ಅಳಿಯ ಆಗೋದಾದ್ರೆ ಆತ್ಮಹತ್ಯೆ ಮಾಡ್ಕೋತಾರ. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ. ಏನು? ಮದುವೆಗೆ ಮುಂಚೆನೆ ಶೋಭನ ಮುಗಿಸ್ಬಿಡೋಣ. ಅಯ್ಯಯ್ಯೋ, ಮದ್ವೆಗ್ ಮುಂಚೆ ಶೋಭನಾನ? ಹಾಗೆಲ್ಲ ಮಾಡ್ಬಾರ್ದು, ತಪ್ಪು. ಇನ್ನೊಂದು ಐಡಿಯಾ, ನಿನ್ನ ರೇಪ್ ಮಾಡ್ಬಿಡ್ಲಾ? ಹೋಗ್ಲಿ ಬಿಡು, ರೇಪು ಬೇಡ, ಶೋಭನಾನು ಬೇಡ. ಈಗಲೇ ನನ್ನ ಊರಲ್ಲೆಲ್ಲ ಪೋಲಿ ಪೋಲಿ ಅಂತ ಗೊತ್ತಿಲ್ಲದೆ ಉಗಿತಿದ್ದಾರೆ. ಅದಕ್ಕೆ ಡೀಸೆಂಟ್ ಆಗಿ ಒಂದು ಪ್ಲಾನ್ ಮಾಡೋಣ. ನಿಮ್ ಪ್ಲಾನ್ ಏನು ಅಂತ ಹೇಳಿ ಆನಂದ್, ನನ್ನ ಕೈಲಿ ಸಹಾಯ ಮಾಡ್ತೀನಿ. ಆಶಾ ಒಂದೆರಡು ದಿವಸ ಇಲ್ಲೇ ಇರ್ಲಿ. ಯಾಕೆಂದ್ರೆ ಇವಳಪ್ಪ ಅವ್ರ ಪಾರ್ಟ್ನರ್ ಗೋಪಾಲನ ಮಗನಿಗೆ ಮದುವೆ ಮಾಡ್ಬೇಕು ಅಂತ ಬಲವಂತ ಮಾಡ್ತಿದ್ದಾರೆ. ಅದಕ್ಕೆ ಈ ಮದುವೆಗೆ ಇಷ್ಟ ಇಲ್ಲದೆ ಆಶಾ ಓಡ್ ಹೋದ್ಲು ಅಂತ ಅವ್ರ ಅಪ್ಪಂಗೆ ಹೆದರಿಸಿ ನಮ್ ದಾರಿಗೆ ತರೋಣ ಅಂತ ಪ್ಲಾನ್ ಮಾಡಿದೀನಿ. ಅಷ್ಟೇ ತಾನೇ? ಅಷ್ಟೇ ಅಲ್ಲ, ಆಶಾ ಇಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಹಾಗೆ ಆಗ್ಲಿ ಆನಂದ್, ಇವ್ರಿಗೆ ಏನು ತೊಂದರೆ ಆಗದವ್ರಿಗೆ ನಾನು ನೋಡ್ಕೋತೀನಿ. ಆಗಲ್ ಬಡಿಬೇಡ. ಯಜಮಾನ್ರು ಯಾರನ್ನೂ ಒಳಗಡೆ ಬಿಡಬೇಡ ಅಂತ ಹೇಳಿದ್ದಾರೆ. ನಾನು ಬಂದ್ರೆ ನಿಮ್ ಯಜಮಾನ್ರು ನೋಡೋದಕ್ಕಲ್ಲಯ್ಯ, ನಮ್ಮ ಯಜಮಾನ್ರು ಇಲ್ಲಿ ಇದಾರೇನೋ ಅಂತ ಬಂದಿದ್ದೇನೆ. ಅರ್ಜೆಂಟ್ ಆಗಿ ಈ ಫೈಲಿಗೆ ಸೈನ್ ಹಾಕ್ಸ್ಬೇಕು ನಾನು. ನಿಮ್ ಯಜಮಾನ್ರು ಇಲ್ಲಿ ಬಂದಿಲ್ಲ, ಜಾಗ ಖಾಲಿ ಮಾಡು. ಆನಂದ್ ಆಶಾನ ಕರ್ಕೊಂಡು ಬಂದು ನಮ್ಮನೇಲಿ ಬಿಟ್ಟಿದ್ದಾನೆ. ಹೌದಾ? ಹೌದು ಸರ್, ಈ ವಿಷಯ ನಿಮಗೆ ತಿಳಿಸೋಣ ಅಂತಲೇ ನಾನೇ ಇಲ್ಲಿಗೆ ಬಂದೆ. ಶಬಾಷ್, ನಿನ್ನಿಂದ ನಮ್ಗೆ ಬಹಳ ಉಪಕಾರ ಆಯ್ತು ಸುಂದರ್. ಇದ್ರಲ್ಲಿ ಉಪಕಾರ ಏನ್ ಬಂದ್ ಸರ್? ನಿಮ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರೋ ನಾನು, ನನ್ನ ಮದುವೆಗೂ ನೀವೇ ಸಹಾಯ ಮಾಡಿದ್ರಿ. ನಿಮ್ ಸೇವೆ ಮಾಡೋದು ನನ್ನ ಕರ್ತವ್ಯ ತಾನೆ.
ಗುಡ್, ವೆರಿ ಗುಡ್. ಈ ತಿಂಗಳಿಂದ ನಿನ್ ಸಂಬಳ 500 ರೂಪಾಯಿ ಜಾಸ್ತಿ ಮಾಡಿದ್ದೆ. ಥ್ಯಾಂಕ್ ಯು ಸರ್. ವಿನೋದ್, ಏನ್ ಡ್ಯಾಡ್? ಆಶಾನ್ ಎತ್ಕೊಂಡೋಗಿ ನಮ್ಮ ಎಸ್ಟೇಟ್ ಬಂಗ್ಲೆಲಿ ಇಡ್ಸು. ಮುಂದಿನ ಏರ್ಪಾಡೆಲ್ಲ ನಾನ್ ಮಾಡ್ತೀನಿ. ಓಕೆ ಡ್ಯಾಡ್. ಸಾರ್, ಆನಂದ್ ಸರ್, ಕೆಲಸ ಕೆಟ್ಟೋಯ್ತು. ಅದೇನಾ? ನೀವು ಅಮ್ಮ ಅವ್ರನ್ನ ಆ ಸುಂದರ್ ಮನೇಲಿ ಬಿಟ್ಟಿದ್ರಲ್ಲ, ಆ ವಿಷಯನ ಸುಂದರು ಆ ವಿನೋದ್ನಪ್ಪ ಗೋಪಾಲ್ ಇದಾರಲ್ಲ ಅವ್ರಿಗೆ ಹೇಳ್ಬಿಟ್ಟ. ನಮ್ ಡ್ಯಾಡಿ ನನ್ಗೋಸ್ಕರ ಎಷ್ಟು ಚಿಂತೆ ಮಾಡ್ತಿರ್ತಾರೋ ಏನೋ. ನನ್ನನ್ ಬಿಟ್ಟು ಒಂದು ಕ್ಷಣನೂ ಇರ್ತಿರ್ಲಿಲ್ಲ ಅವರು. ಯೋಚನೆ ಮಾಡ್ಬೇಡ ಆಶಾ, ಅಣ್ಣ ಬರ್ತಾನೆ, ಬೇಗ ಏನಾದ್ರೂ ಒಂದು ಏರ್ಪಾಡು ಮಾಡ್ತಾನೆ. ಅದು ಅಣ್ಣ ಬಂದ ಅಂತ ಕಾಣುತ್ತೆ. ನೋಡಿದ್ಯಾ ಆಶಾ, ನೀನೆಲ್ಲ ಇದ್ರು ನಾವು ಹ್ಯಾಕ್ ಕಂಡಿಡ್ತೀವಿ. ಯು ಬ್ಲಡಿ ರಾಕ್ಸ್, ಗೆಟ್ ಔಟ್. ನೀನ್ ಎಷ್ಟೇ ಕೂಗಾಡಿದ್ರು ನನ್ನ ಕೈಯಿಂದ ನಿನ್ ಕುತ್ತಿಗೆ ತಾಳಿ ಬಿದ್ದೆ ಬೀಳುತ್ತೆ. ಮರ್ಯಾದೆಯಾಗಿ ನನ್ ಜೊತೆ ಬಾ, ಇಲ್ಲೇ ಇದ್ರೆ ಬಲವಂತವಾಗಿ ಹೇಳ್ಕೊಂಡು ಹೋಗ್ಬೇಕಾಗತ್ತೆ. ಬಲವಂತವಾಗಿ ಹೇಳ್ಕೊಂಡು ಹೋಗಕ್ಕೆ ನಾನೇನ್ ಕುರಿನಾ? ಒಳ್ಳೆ ಮಾತಿನಲ್ಲಿ ನಿನ್ ದಾರಿಗೆ ಬರಲ್ಲ. ಏಯ್, ಹೇಳ್ಕೊಳ್ರ ಅವಳನ್ನ. ಏಯ್, ನಿಂತ್ಕೊಳ್ರು. ಏನ್ರಿ ನೋಡ್ತಾ ನಿಂತಿದ್ದೀರಾ? ಮೊದ್ಲಿಯವರೆಲ್ಲ ಒಂದು ಆಚೆ ಕಳ್ಸಿ. ಏಯ್, ನಿನ್ಗೆ ಯಾಕೆ ಇದೆಲ್ಲ? ನೀನ್ ಸುಮ್ನೆ ಇರು. ಸರ್, ನೀವು ಕರ್ಕೊಂಡು ಹೋಗಿ. ಏನು, ನೀವು ಇವ್ರ ಕಡೆನೆ ಮಾತಾಡ್ತಿದ್ದೀರಾ? ಇವ್ರನ್ನ ಕರ್ಕೊಂಡ್ ಬಂದಿರೋದು ನಾನೇ ಕಣೆ. ಏನು, ನೀನೇ ಕರ್ಕೊಂಡ್ ಬಂದಿದ್ದೀರಾ? ಛೀ, ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಆಶನ್ ಕಾಪಾಡ್ತೀನಿ ಅಂತ ಅಣ್ಣನಿಗೆ ಮಾತು ಕೊಟ್ಟು ಈಗ ನೀವೇ ಈ ಕಟುಕರ್ಗಾಗಿ ಒಪ್ಪಿಸ್ತಾ ಇದ್ದೀರಲ್ಲ. ಮುಚ್ಚ ಬಾಯ್, ತಲೆಲ್ಲ ಮಾಡ್ತೀಯ. ಯಾರು ಅಂತ ತಿಳ್ಕೊಂಡಿದ್ದೀರಿ ಇವ್ರನ್ನ? ಪ್ರತಿ ತಿಂಗಳು ಸಂಬಳ ಕೊಟ್ಟು ನಮ್ಮನ್ನ ಸಾಕ್ತಾ ಇರೋ ದಣಿ ಇವ್ರೆ. ಸರ್, ಕರ್ಕೊಂಡು ಹೋಗಿ ನೀವು. ಬಿಡ್ರು ನನ್ನ, ಬಿಡ್ರು, ಬಿಡ್ರು ಅಣ್ಣ. ಇಲ್ದಿದ್ರು ಒಬ್ಬೊಬ್ಬರ ಇಲ್ಲೇ ಕತ್ತೆ ಸಾಕ್ಬಿಡ್ತೀನಿ. ನಡಿ ಆ ಕಡೆ. ಬಿಡಿ ನನ್ನ. ಅಣ್ಣ ನಿಮ್ಮ ನಂಬಿ ಆಶನ್ ಇಲ್ಬಿಟ್ಟು ಹೋದ್ರೆ ನಮಗೆ ದ್ರೋಹ ಮಾಡ್ತೀರಾ? ಛೀ. ಶರ, ಇನ್ನೊಂದ್ಸಲ ರಾಗ ತೆಗೆದ್ರೆ ಓದ್ ಹಾಕ್ಬಿಡ್ತೀನಿ. ಓದಿರಿ, ಒತ್ ಸಾಯಿಸಿ. ನಮ್ಮ ಅಣ್ಣ ಬಂದ್ರೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಓ, ಏನ್ ಮಹಾ ಪೈಲಾನ್ ದಾದಾ ದಸ್ತಗಿರಿ ನಿಮ್ಮ ಅಣ್ಣ. ನಾವೆಲ್ಲ ಕೈಯಲ್ಲಿ ಬಳೆ ತೊಡ್ಕೊಂಡಿದೀನಿ ಅಂತ ತಿಳ್ಕೊಂಡಿದ್ಯಾ? ನಾನು ಈಗ್ಲೇ ಹೋಗಿ ನಮ್ಮ ಅಣ್ಣಗೆಲ್ಲ ಹೇಳ್ಬಿಡ್ತೀನಿ. ಬಾರೆ, ಅಣ್ಣನ್ಗೆ ಹೇಳ್ತಾ ಅಂತ ಅಣ್ಣನ್ಗೆ. ನಡಿ ಒಳಗೆ. ಬಿಡಿ ನಡಿ. ಅಣ್ಣ, ಬಿಡ್ರಿ. ಸುಂದರ್, ಆಶಾ ಎಲ್ಲಿ? ಅಣ್ಣ, ಆಶಿನ ವಿನೋದ್ ಎಲ್ಕೊಡೋದ, ಅದಕ್ಕೆಲ್ಲ ಇವರೇ ಕಾರಣ. ಅಣ್ಣ, ಹೊಡಿಬೇಡ ಅಣ್ಣ. ಅಯ್ಯೋ, ನನ್ ಮಾತ್ ಕೇಳಿದ್ರೆ ಏನಂದ್ರೆ ಬೇಡ, ನನ್ ಬಿಟ್ಬಿಡು. ಅಣ್ಣ, ಅಣ್ಣ ಅವ್ರನ್ನ ಕೊಲ್ಬೇಡ ಅಣ್ಣ, ಅವ್ರನ್ನ ಬಿಟ್ಬಿಡೋಣ. ಈಗ ನಾನು ಮನಸ್ಸು ಮಾಡಿದ್ರೆ ನಿನ್ನ ದೇಹನ ಪೀಸ್ ಪೀಸ್ ಮಾಡ್ಬೋದು. ಆದ್ರೆ ನನ್ನ ತಂಗಿಗೋಸ್ಕರ ನಿನ್ನ ಜೀವ ಸಹಿತ ಬಿಡ್ತಿದ್ದೀನಿ. ಆನಂದ್, ನನ್ ಕ್ಷಮಿಸು ಆನಂದ್. ನೀನ್ ನನ್ ಪ್ರಾಣದಾನ ಮಾಡಿ ಮನುಷ್ಯತ್ವ ಅಂದ್ರೆ ಏನಂತ ತಿಳ್ಕೊಳಕ್ ಮಾಡಿದೆ. ನೀನ್ ಉಪಕಾರ ನಾನು ಎಂದಿಗೂ ಮರೆಯಲ್ಲ. ಅಣ್ಣ, ಬೇಗ ಹೋಗಿ ಆಶನ್ ಕಾಪಾಡೋಣ. ಆನಂದ್, ಎಸ್ಟೇಟ್ ಬಂಗ್ಲೆಯಲ್ಲಿ ಆಶಾ ವಿನೋದ್ ಮದುವೆಗೆ ಏರ್ಪಾಡಾಗಿದೆ. ಬೇಗ ಹೋಗಿ ಅದನ್ನ ತಪ್ಸೋಣ. ಮದುವೆ ಗಂಡು ಇಲ್ಲಿರ್ಬೇಕಾದ್ರೆ ಅಲ್ಲಿ ಮದುವೆ ನಡೆಯಕ್ ಸಾಧ್ಯವೇ ಇಲ್ಲ. ನಿನಗ ಎಸ್ಟೇಟ್ ಬಂಗ್ಲೆ ಗೊತ್ತು ತಾನೆ? ಓ, ಗೋಪಾಲ, ಗೋಪಾಲ, ಬಾರೇ ಇಲ್ಲಿ. ಏನೋ ನಿಮ್ ದಮ್ಮಯ್ಯ ಅಂತೀನಿ, ನನ್ನ ಮಗಳನ್ನ ಬಿಟ್ಬಿಡು. ಅವಳಿಗೆ ಬಲವಂತವಾಗಿ ಮದುವೆ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಡ್ಬೋ. ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ ಕೊಡು. ಅವಳು ಹಾಗೆ ಮಾಡ್ಕೊಳ್ಳೋವರೆಗೂ ನಾನೇನ್ ಕಣ್ಮುಚ್ಕೊಂಡಿರ್ತೀನ? ನನ್ನ ಮಗನ ಆಶಾ ಮದುವೆ ಆಗ್ಬೇಕು. ನಿನ್ ಎಲ್ಲಾ ಆಸ್ತಿ ನನಗೆ ದಕ್ಬೇಕು. ಮೊದ್ಲಿಂದಲೂ ನಂದು ಅದೇ ಗುರಿ. ನೀನೊಳಗೆ ಗುಳ್ಳಿದರೆ ಕಣಯ್ಯ. ಶರಪ್. ನೋಡಮ್ಮ, ಸುಮ್ನೆ ಹಠ ಮಾಡ್ಬೇಡ. ಈ ಸೀರೆ ಒಡವೆಗಳನ್ನ ಹಾಕೊಂಡು ಬೇಗ ಬಾ. ಮುಹೂರ್ತಕ್ಕೆ ಹೊತ್ತಾಗುತ್ತೆ. ಕೆಳಗಡೆ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ನನಗೆ ಮದ್ವೆ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ಛೆ. ವಿನೋದ್, ಬಂದೆ. ಏನ್ ಡ್ಯಾಡಿ? ಎಲ್ಲೋ ಇಷ್ಟೊತ್ತಾದ್ರೂ ಪುರೋಹಿತರೆ ಬರ್ಲಿಲ್ಲ? ಬಂದೆ ಬಂದೆ
ಬಂದೇ ಬಿಟ್ಟೆ. ಸ್ವಲ್ಪ ತಡವಾದ್ರು ಶುಭ ಕಾರ್ಯ ಮಂಗಳಕರವಾಗಿ ನಡೀಲಿ ಅಂತ ವಾಲಗದವರ ಸಮೇತ ಬಂದೆ ಬಿಟ್ಟೆ. ಏನ್ ಬೆಡ್ಡ? ಅವನೇನಾ? ಯಾರೋ ಇವರು? ಯಾಕೆ ಹಾಗೆ ಕಣ್ಣು ಕಣ್ಣು ಬಿಡ್ತಾ ಇದ್ದೀರಾ? ನಾನೇ ಸಾಕ್ಷಾತ್ ಪುರೋಹಿತ ಪುಂಡಲೀಕ ಭಟ್ಟ. ಏನ್ ಬೆಡ್ಡ? ಅವನೇನಾ? ಎಲ್ಲಿ ಮದುಮಗಳೇ ಕಾಣಿಸ್ತಾ ಇಲ್ವಲ್ಲ? ಸರ್ ಸರ್ ಹ್ಮ್ ಆ ಹುಡುಗಿ ಎಷ್ಟ್ ಹೇಳಿದ್ರು ಹೊಸ ಸೀರೆ ಉಟ್ಕೋತಾ ಇಲ್ಲ. ನನಗೆ ಈ ಮದುವೆನೇ ಇಷ್ಟ ಇಲ್ಲ ಅಂತ ಹಠ ಮಾಡ್ತಾ ಇದ್ದಾಳೆ. ಏ ವಿನೋದ್, ಏನ್ ಡ್ಯಾಡಿ? ನೀನೇ ಹೋಗಿ ಅವಳು ಜುಟ್ಟು ಹಿಡಿದು ಎಳ್ಕೊಂಬರ. ಆತರ ಪಡಬೇಡಿ. ಅವಳು ಜುಟ್ಟು ಹಿಡಿಯಕ್ ಹೋದ್ರೆ ನಿಮ್ ಮಗ ಫಟ್. ಏನಂದ್ರೆ? ಅಲ್ಲ, ಮದುವೆ ಆಗೋ ಹೆಣ್ಣಿನ ಜುಟ್ಟಿ ಕೈ ಹಾಕಿದ್ರೆ ಸುಮ್ನಿರ್ತಾಳೆಯೇ? ಛಟ್ ಅಂತ ಕಪಾಳಕ್ ಹೊಡಿತಾಳೆ. ಆ ಏಟಿಗೆ ನಿಮ್ ಮಗ ಫಟ್ ಅಂದೆ ಅಷ್ಟೇ. ಏನ್ ಬೆಡ್ಡ? ಅವನೇನಾ? ನೋಡಿ, ನೀವೇನು ಯೋಚನೆ ಮಾಡಬೇಡಿ. ಆ ಹುಡುಗಿ ಈ ಮದುವೆಗೆ ಒಪ್ಕೊಳ್ಳೋ ಹಾಗೆ ಒಳ್ಳೆ ಮಂತ್ರ ಹಾಕಿ ಮಂಗಳವಾದ್ಯ ಸಮೇತ ಕರ್ಕೊಂಡು ಬರ್ತೀನಿ. ನಿಮ್ ಎದುರುಗಡೆನೆ ಅವಳು ಮಾಂಗಲ್ಯ ಕಟ್ಟಿಸ್ಕೊತಾಳೆ, ನೋಡ್ತೀರಿ. ಅಂದ ಹಾಗೆ ಹುಡುಗಿ ಇಂಡಿಯನ್ನೋ ಫಾರಿನ್ನೋ? ಅಪ್ಪ ಇಂಡಿಯನ್, ಮಗಳು ವೆಸ್ಟರ್ನ್. ಓಹೋ, ಡುಮ್ ಡುಮ್ ಡೋಲ್, ರಾಕ್ ಅಂಡ್ ರೋಲ್, ತಾಳ, ಮೇಳ, ಡೋಲು. ಗಟ್ಟಿ ಮೇಳನ ತಾಳಿ ಕಟ್ಟವಾಗ ಮಾತ್ರ ಬಾರಿಸ್ಬೇಕು. ಯಾರನ್ನ ಯಾವಾಗ ಬಾರಿಸ್ಬೇಕು ಅನ್ನೋದೇ ಗೊತ್ತಿಲ್ಲ ನಿಮ್ಗೆ? ಎಲ್ಲಿ ಎಲ್ಲಾರು ನನ್ ಜೊತೆ ಬಾರಿಸಿ. ಏಯ್, ಹೇಳ ಮೇಲೆ. ಅಡುಡ್ಡು ಅಡು ಬಡು ಬಡು ಅಡುಡ್ಡು. ಪೀಸ್ ಪೀಸ್. ಪಿಚ್ಚಪ್ಪ, ಏನ್ನ? ಈ ಹಗ್ಗನ ಓಹ್, ಥ್ಯಾಂಕ್ ಯು. ವೆಲ್ಕಮ್. Hey, do not disturb them.
ಏನೋ ಇವಳನ್ನ ಮದುವೆ ಮಾಡ್ಕೋತೀಯ? ನನಗ್ ಮದುವೆನೂ ಬೇಡ, ನಿಮ್ಮಿಬ್ಬರು ತಂಟನೂ ಬೇಡ, ನನ್ ಬಿಟ್ಬಿಡು. ಬಿಡ್ಡ ಏನ್ ನಾಯ್ನಾ? ಇವನಿಗೆ 2 ಬಿಡು. ಅಯ್ಯೋ ಅಯ್ಯಯ್ಯಪ್ಪ, ಅಯ್ಯೋ ಅಯ್ಯೋ ಅಯ್ಯಪ್ಪ, ಅಯ್ಯಪ್ಪ. ಅಲ್ಲಿ ನೋಡು. ಏನೋ ಇವಳನ್ನು ಸೊಸೆ ಮಾಡ್ಕೊಂಡು ಆಸ್ತಿ ಹೊಡಿಬೇಕು ಅಂತಿದೀಯಾ? ಇಲ್ಲ, ಮೊದ್ಲ ಆಸೆ ಇತ್ತು, ಆದ್ರೆ ಈಗಿಲ್ಲ. ಸತ್ಯ ಜೀವ ಸಹಿತ ಬಿಟ್ರೆ ಎಲ್ಲಾದ್ರೂ ಬದುಕೋತೀನಿ. ಬಿಡ್ಡ ಏನ್ ನಾಯ್ನಾ? ಇವನಿಗೂ 2 ಬಿಡು. ಓ ಏನು ಈಗಲಾದ್ರೂ ಈ ಕೂಲಿ ಮಾಡೋನ್ನ ನಿಮ್ಮ ಅಳಿನಾಗ ಒಪ್ಕೋತಿರೋ ಇಲ್ವೋ? ಖಂಡಿತ ಒಪ್ಕೋತೀನಪ್ಪ. ನಮ್ಮಿಬ್ರು ಪ್ರಾಣನ ಉಳಿಸ್ದೆ, ಜೊತೆಗೆ ಶ್ರೀಮಂತಿಗೆ ದೊಡ್ಡದು ಅಂತ ತಿಳ್ಕೊಂಡಿದ್ದ ನನ್ನ ಕಣ್ಣು ತೆರೆಸ್ದೆ. ನಿನ್ನಂತ ನಳಿನಾಗ್ ಪಡೆಯೋದಕ್ಕೆ ನಿಜಕ್ಕೂ ಪುಣ್ಯ ಮಾಡಿದ್ರಿ. ಕೋಟ್ಯಾಧೀಶ್ವರನ ಮಗ ನಿಮಗಳಿ ಆಗೋದು ಅಂದ್ರೆ ಸುಮ್ನೆನಾ? ಏನು ಈತ ಕೋ ಹೌದು, ಕೋಟ್ಯಾಧಿಪತಿ ರಾಜಶೇಖರಯ್ಯನವರ ಏಕೈಕ ಪುತ್ರ. ಹೌದಾ? ಆನಂದ್, ನೀನ್ ನನ್ನ ಹತ್ರ ಚಾಲೆಂಜ್ ಮಾಡಿದ ಹಾಗೆ ಗೆದ್ದು ಬಿಟ್ಟೆ. ನಿನ್ನನ್ನೀಗ ನನ್ನ ಮಗ ಅಂತ ಹೇಳ್ಕೊಳ್ಳೋಕೆ ಎಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ? ನಿಜಕ್ಕೂ ನೀನು ಅಂಜದ ಗಂಡು. ಹಾ ದೇವ್ರು ಒಳ್ಳೇದ್ ಮಾಡ್ಲಿ. ಅಯ್ಯೋ, ಎಲ್ಲೋದ್ರಿ ಇವ್ರು? ಯಾಕೆ ಹುಡುಕ್ತಿದ್ದೀರಾ? ಅವರು ಪ್ರೇಮ ಲೋಕಕ್ಕೆ ಹೋಗಿದ್ದಾರೆ. ಇಲ್ಲಿಗೆ ಕರ್ಕೊಂಡ್ ಬಂದ್ರಿ? ಶೋಭನಕ್ಕೆ ಇನ್ನೂ ಮದ್ವೆನೇ ಆಗಿಲ್ಲ? ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದಾಗಲೇ ಮದುವೆ ಆಗೋಯ್ತು. ಈಗ ಉಳಿದಿರೋದು ಒಂದೇ, ಶೋಭನಾ. ಅಯ್ಯೋ, ಅವ್ರೆಲ್ಲ ನೋಡ್ತಿದ್ದಾರೆ. ನೋಡ್ಲಿ ಬಿಡು, ಅವ್ರಿಗೋಸ್ಕರ ತಾನೇ ನಾವಿದೆಲ್ಲ ಮಾಡ್ತಿರೋದು. ಅವರು ಈಗ ಮನೆಗೆ ಹೋಗಿ ಇದನ್ನೇ ಮಾಡ್ತಾರೆ. ಛೀ. ಡು